ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ತಾರಕಕ್ಕೇರಿದೆ. ಕಳೆದ 72 ಗಂಟೆಗಳ ಅವಧಿಯಲ್ಲಿ ಏನು ದಾಳಿ ಮತ್ತು ಪ್ರತಿದಾಳಿಗಳು ಮುಂದುವರೆದಿದೆ, ಇದು ಸದ್ಯಕ್ಕೆ ನಿಲ್ತಕ್ಕಂಥ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಮಾತುಕತೆಗೆ ಬನ್ನಿ, ಅಥವಾ ಈಗಲೇ ನಿಮ್ಮ ಯುದ್ಧ ಸಾಮಗ್ರಿಗಳನ್ನೆಲ್ಲ ಕಟ್ಟಿಟ್ಟು ನಮ್ಮ ಜೊತೆಗೆ ಮಾತುಕತೆಗೆ ಬನ್ನಿ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಅದಕ್ಕೆ ಉತ್ತರವಾಗಿ IRGC ಭದ್ರತಾ ಮಂಡಳಿ ಮುಖ್ಯಸ್ಥ ಲಾರಿ ಜಾನಿ ಅವರು ಹೇಳ್ತಾರೆ, ನಿಮ್ಮ ಜೊತೆ ಮಾತುಕತೆ ಸಾಧ್ಯ ಇಲ್ಲ. ಇದರ ಅರ್ಥ ನಾವು ಪ್ರತಿದಾಳಿ ಮುಂದುವರಿಸ್ತೇವೆ, ನಮ್ಮ ಪ್ರತೀಕಾರವನ್ನು ನಾವು ತೀರಿಸ್ಕೊಳ್ತೇವೆ, ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಇವತ್ತು ಬೆಳಗ್ಗೆ ಅವರು ಎಚ್ಚರಿಕೆ ನೀಡಿದ್ದಾರೆ ಅಂತಕ್ಕಂಥದ್ದು. ನಮ್ಮ ವಿದೇಶಿ ಮಾಧ್ಯಮಗಳ ತಾಜಾ ಮಾಹಿತಿಗಳ ಪ್ರಕಾರ ಪ್ರಾಯಶಃ ಈ ರೀತಿಯಾದಂತಹ ಒಂದು ಕದನ ಮತ್ತೆ 2-3 ವಾರಗಳ ಕಾಲ ಮುಂದುವರಿತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ. ಇದರ ಮಧ್ಯೆ ದೇಶಗಳ ನಡುವೆ ಸಂಚರಿಸಬೇಕಾಗಿರ್ತಕ್ಕಂಥ ವಿಮಾನಗಳು ಹಾಗೂ ಸಮುದ್ರ ಮಾರ್ಗದಲ್ಲಿ ಸಂಚರಿಸಬೇಕಾಗಿರ್ತಕ್ಕಂಥ ಬೃಹತ್ ಸರಕು ಸಾಗಣೆಯ ಹಡಗುಗಳು ಎಲ್ಲೆಂದರಲ್ಲಿ ಸ್ತಬ್ಧಗೊಂಡಿದೆ ಅಂತಕ್ಕಂಥದ್ದು. ಒಂದು ರೀತಿಯಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ರೀತಿಯಾದಂತಹ ಒಂದು ಕದನದಿಂದ ಇಡೀ ವಿಶ್ವ ಇವತ್ತು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ತಲ್ಲಣಗೊಂಡಿದೆ. ಎಲ್ಲ ದೇಶಗಳ ಪ್ರಜೆಗಳು ಒಂದು ರೀತಿಯಲ್ಲಿ ಕಳವಳದ ಪರಿಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದು. ಈ ಮಧ್ಯೆ ಅಬುದಾಬಿ, ಜೋರ್ಡಾನ್, ಟೆಹರಾನ್ ಮತ್ತು ಬಹ್ರೇನ್ ಈ ಪ್ರದೇಶಗಳಲ್ಲಿ ಕೂಡ ಇರಾನ್ ತನ್ನ ಭೀಕರ ದಾಳಿಯನ್ನು ಮುಂದುವರಿಸಿದೆ ಅಂತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಪ್ರತ್ಯುತ್ತರವಾಗಿ ಇಸ್ರೇಲ್ ಸೇನಾಪಡೆಗಳು ಕೂಡ ಟೆಹರಾನ್ ಅನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಆಕ್ರಮಣಕಾರಿ ಕ್ಷಿಪಣಿಗಳು ಮತ್ತು ಬಾಂಬರ್ಗಳನ್ನು ಪ್ರಯೋಗಿಸ್ತಾ ಇರತಕ್ಕಂಥದ್ದು ಕೂಡ ಈಗಿನ ವಿದ್ಯಮಾನ ಅಂತಕ್ಕಂಥದ್ದು. ಇವೆಲ್ಲವನ್ನು ಕಂಡಾಗ ಒಂದು ಕಡೆ ಬ್ರಿಟನ್, ಅಮೆರಿಕದ ಒಂದು ಅಲೈಡ್ ಫ್ರೆಂಡ್ ಏನಿದೆ, ನಮಗೆ ಮಿತ್ರ ರಾಷ್ಟ್ರ ಆಗಿರ್ತಕ್ಕಂಥ ಅಮೆರಿಕದ ಆದೇಶಗಳ ಪರವಾಗಿ, ಆದೇಶಗಳ ಅನುಗುಣವಾಗಿ ನಾವು ಇರಾನ್ ಮೇಲೆ ಕೂಡ ದಾಳಿ ನಡೆಸಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು. ಇದರ ಮಧ್ಯೆ ಚೀನಾ ಮತ್ತು ರಷ್ಯಾ ಇರಾನ್ ಮೇಲೆ ನಡೆದಿರ್ತಕ್ಕಂಥ ಒಂದು ಅಮೆರಿಕದ ದಾಳಿಯನ್ನು ಖಂಡಿಸಿದೆ. ಇದು ನೀವು ಇಲ್ಲಿಗೆ ನಿಲ್ಲಿಸಿದರೆ ಉತ್ತಮ ಆಗುತ್ತೆ, ಇನ್ನು ಮುಂದೆ ಹೋಗ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೇಳಿದೆ. ಭದ್ರತಾ ಮಂಡಳಿ ಆಂಟೋನಿಯೋ ಗುಟೆರಸ್ ಅವರು ಹೇಳ್ತಾರೆ, ಇದು 2 ದೇಶಗಳ ಒಂದು ಕದನ ಸದ್ಯಕ್ಕೆ ನಿಲ್ಲಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಕರೆ ಕೊಡ್ತಾರೆ. ಇದರ ಮಧ್ಯೆ ಇದರ ಒಂದು ಪ್ರತಿಕ್ರಿಯಾತ್ಮಕವಾಗಿ ಪಾಕಿಸ್ತಾನದಲ್ಲಿ ಅಲ್ಲಿನ ಮುಸ್ಲಿಂ ಪ್ರಜೆಗಳು ಮತ್ತು ನಾಗರಿಕರು ಇರಾನ್ ಮೇಲೆ ನಡೆದಿರ್ತಕ್ಕಂಥ ಒಂದು ದಾಳಿಯನ್ನು ಖಂಡಿಸಿ ಅಮೆರಿಕದ ರಾಯಭಾರಿ ಕಚೇರಿಯ ಮುಂದೆ ಒಂದು ರೀತಿಯಾದಂಥ ಒಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹಾಗೆಯೇ ಫ್ರಾನ್ಸ್ನಲ್ಲಿ ಯಾರು ಇವತ್ತು ಇರಾನ್ ಪರವಾಗಿ ಕೆಲವು ಚಳುವಳಿಯನ್ನು ಅಥವಾ ಪ್ರತಿಭಟನೆಗಳನ್ನು ನಡೆಸಿದ್ದಾರೆ, ಅವರು ಕೂಡ ಇದನ್ನು ಖಂಡಿಸಿದ್ದಾರೆ ಅಂತಕ್ಕಂಥದ್ದು. ಇದರ ಮಧ್ಯೆ ಭಾರತದ ಸಚಿವ ಸಂಪುಟ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾನುವಾರ ರಾತ್ರಿ ಒಂದು ತುರ್ತು ಸಚಿವ ಸಂಪುಟ ನಡೆದಿದೆ. ಈ ತುರ್ತು ಸಚಿವ ಸಂಪುಟದ ನಿರ್ಣಯ ಏನಪ್ಪಾ ಅಂತ ಹೇಳಿದ್ರೆ, 2 ದೇಶಗಳು ಈಗಲೇ ತತ್ಕ್ಷಣ ಈ ಒಂದು ಕದನ ವಿರಾಮಕ್ಕೆ ಮುಂದಾಗಬೇಕು. ಹಾಗೇನೆ ಯಾರು ಇವತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಭಾರತೀಯರಿದ್ದಾರೆ, ಹಾಗೇನೆ ಇರಾನ್ ದೇಶದಲ್ಲಿ ಕೆಲವರು ಭಾರತೀಯರಿದ್ದಾರೆ, ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಅವರಿಗೆ ರಕ್ಷಣೆಯನ್ನು ಕೊಟ್ಟು ವಾಪಸ್ ಕರ್ಕೊಂಡ್ಬರ್ತಕ್ಕಂಥ ಒಂದು ತೀರ್ಮಾನ ಮತ್ತು ಇದಕ್ಕೂ ಕೂಡ ಭಾರತದ ದೇಶದ ಸರ್ಕಾರ ಇದನ್ನು ತೀರ್ಮಾನಿಸಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಮಧ್ಯೆ ಈಗ ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈ ಯುದ್ಧವನ್ನು ನಿಲ್ಲಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಯಾರಿಗಿದೆ? ಯಾರ ಮಾತನ್ನು ಡೊನಾಲ್ಡ್ ಟ್ರಂಪ್ ಕೇಳ್ತಾರೆ, ಹಾಗೇನೆ ಯಾರ ಮಾತು ಈಗ ಇರಾನ್ ಕೇಳ್ತಕ್ಕಂಥ ಸ್ಥಿತಿಯಲ್ಲಿದೆ? ಯಾಕೆಂತ ಹೇಳಿದ್ರೆ, ಇರಾನ್ ಈಗ ಒಂದು ಹಸಿದ ಹುಲಿಯಾಗಿ, ಹೆಬ್ಬುಲಿಯಾಗಿ, ಪ್ರತೀಕಾರಕ್ಕಾಗಿ ಕಾಯ್ತಾ ಇರತಕ್ಕಂಥ ಒಂದು ಹತಾಶ ಸ್ಥಿತಿಯಲ್ಲಿರ್ತಕ್ಕಂಥ ದೇಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ತನ್ನ ರಾಜತಾಂತ್ರಿಕತೆಯನ್ನು ಯಾವ ಮಟ್ಟದಲ್ಲಿ ಇದನ್ನು ಬಳಸುತ್ತೆ ಅಂತಕ್ಕಂಥದ್ದು ಬಹಳ ಗಂಭೀರವಾದ ಮತ್ತು ಕುತೂಹಲಕರವಾದಂತಹ ಒಂದು ಪ್ರಶ್ನೆ ಕೂಡ ಇದೆ. ಪ್ರಪಂಚದ ಇವತ್ತು ಯಾವುದೇ ಒಂದು
ವಿದ್ಯಮಾನಗಳು ಮತ್ತು ಪ್ರಪಂಚದ ಈಗಿನ ಸನ್ನಿವೇಶಗಳನ್ನು ಕಂಡಾಗ ರಷ್ಯಾ ಆಗಲಿ ಚೀನಾ ಆಗಲಿ ಒಂದು ರಾಯಭಾರತ್ವವನ್ನು ವಹಿಸಿ ಮಧ್ಯಸ್ಥಿಕೆಯನ್ನು ವಹಿಸಿ ಟ್ರಂಪ್ ಮತ್ತೆ ಇರಾನ್ ನಡುವೆ ಸಂಪರ್ಕ ಸೇತುವೆ ಆಗ್ತಕ್ಕಂಥ ಒಂದು ಶಕ್ತಿಗಳು ಇಲ್ಲವೇನೋ ಅಂತ ನನಗಾದರೂ ಇಲ್ಲಿ ಗೋಚರಿಸ್ತಾ ಇದೆ. ಹಾಗಾದ್ರೆ ಯಾರಿಗಿದೆ ಈ ಶಕ್ತಿ? ಇವತ್ತು ಟ್ರಂಪ್ ಅನ್ನು ಮನವೊಲಿಸುವಂತಹ, ಇರಾನ್ ಅನ್ನು ಮನವೊಲಿಸುವಂತಹ ಶಕ್ತಿ ಯಾರಿಗಿದೆ? ಯುದ್ಧಗಳು ಯಾರಿಗೂ ಬೇಡ. ಇವತ್ತು ಈಗಿನ ಪರಿಸ್ಥಿತಿನಲ್ಲಿ ಯಾವ ದೇಶಕ್ಕೂ ಕೂಡ ಯುದ್ಧ ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಇವತ್ತು ಬೆಳವಣಿಗೆ ಇದನ್ನು ಕಂಡಾಗ ಕಳೆದ 72 ಗಂಟೆಗಳ ಚಿತ್ರಣಗಳನ್ನು ನಾವು ನೋಡ್ತಾ ಇದ್ದರೆ ಎಂತೆಂಥ ಕಟ್ಟಡಗಳು, ಆಸ್ತಿಪಾಸ್ತಿಗಳು, ಸಾವಿರಾರು ಸಾವು ನೋವುಗಳಾಗಿದೆ. ಇದು ಯಾರಿಗೂ ಬೇಕಾಗಿಲ್ಲ. ಭಾರತದ ನೀತಿ ಕಳೆದ 70 ವರ್ಷಗಳಿಂದಲೂ ಕೂಡ ಭಾರತದ ನೀತಿ ಶಾಂತಿ ಮಂತ್ರವೇ. ಈ ಶಾಂತಿ ಮಂತ್ರ ಅಂತಕ್ಕಂಥದ್ದು ಇವತ್ತು ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಸೂತ್ರ. ಯಾವ ಜಗತ್ತಿಗೂ ಕೂಡ ಬಾಂಬ್ ಬೇಕಾಗಿಲ್ಲ. ಯಾವ ಜಗತ್ತಿಗೂ ಕೂಡ ಇವತ್ತು ಪರಮಾಣು ಶಕ್ತಿಗಳ ಸ್ಫೋಟಗಳು ಬೇಕಾಗಿಲ್ಲ. ಯಾವ ಜಗತ್ತಿಗೂ ಕೂಡ ಇವತ್ತು ಕ್ಷಿಪಣಿಗಳ ದಾಳಿ ಬೇಕಾಗಿಲ್ಲ. ಯಾವ ನಾಡಿನಲ್ಲೂ ಕೂಡ ಪಿರಂಗಿಗಳ ಆರ್ಭಟ ಮತ್ತು ಯುದ್ಧಗಳ ಸಾಮಗ್ರಿ ಮತ್ತು ಶಸ್ತ್ರಾಸ್ತ್ರಗಳ ಪೈಪೋಟಿ ಬೇಕಾಗಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈಗ ಎಲ್ಲ ದೇಶಗಳು ಕೂಡ ಪ್ರಾಯಶಃ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಿನ ಸನ್ನಿವೇಶದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಬೇಕಾಗತ್ತೆ ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇರಾನ್ ನಮಗೆ ಶತ್ರು ಅಲ್ಲ, ಹಾಗೇನೆ ಇಸ್ರೇಲ್ ನಮಗೆ ಶತ್ರು ಅಲ್ಲ, ಹಾಗೇನೆ ಅಮೆರಿಕ ನಮಗೆ ಶತ್ರು ಅಲ್ಲ, ರಷ್ಯಾನು ಶತ್ರು ಅಲ್ಲ. ಈ ಎಲ್ಲ ದೇಶಗಳು ಕೂಡ ಭಾರತಕ್ಕೆ ಮಿತ್ರರೇ. ಇವರೆಲ್ಲ ದೇಶಗಳ ಜೊತೆ ಭಾರತ ಒಳ್ಳೆ ವಾಣಿಜ್ಯಾತ್ಮಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾದಂತಹ ಸಂಬಂಧಗಳನ್ನು ಇಟ್ಕೊಂಡಿರ್ತಕ್ಕಂಥ ಭಾರತ ಅಂತ ನಾವು ಇಲ್ಲಿ ಒತ್ತಿ ಹೇಳಬೇಕಾಗುತ್ತೆ. ಇಂತಹ ಸನ್ನಿವೇಶದಲ್ಲಿ ಭಾರತದ ಪ್ರಧಾನಿ ಪ್ರಾಯಶಃ ಈ ರೀತಿಯಾದಂತಹ ಮಧ್ಯಸ್ಥಿಕೆಯನ್ನು ವಹಿಸಿ ಡೊನಾಲ್ಡ್ ಟ್ರಂಪ್ ಅವರನ್ನು ಮನವೊಲಿಸಿ ಇರಾನ್ ಅವರನ್ನು ಮಣಿಸಿ ರೀತಿಯಾದಂತಹ ರಾಯಭಾರತ್ವಕ್ಕೆ ಮುಂದಾದರೆ ಪ್ರಾಯಶಃ ಈ ಯುದ್ಧದ ಕಾವು ಮತ್ತೆ ಶಮನ ಎಳೆಯುತ್ತೆ. ಎಲ್ಲೆಲ್ಲಿ ಜಲಮಾರ್ಗಗಳಲ್ಲಿ ಮತ್ತು ಎಲ್ಲಿ ಜಲಸಂಧಿಗಳಲ್ಲಿ ನಮ್ಮ ಸರಕು ವಾಹನಗಳು ಮತ್ತೆ ಹಡಗುಗಳು ನಿಂತು ಹೋಗಿದೆಯೋ ಅವು ಮತ್ತೆ ಚಾಲನೆಗೆ ಬರುತ್ತೆ. ಹಾಗೇನೆ ಎಲ್ಲೆಲ್ಲಿ ಯಾವ ದೇಶದಲ್ಲಿ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನ ಸಂಚಾರ ಸ್ತಬ್ಧಗೊಂಡಿದೆಯೋ ಅದಕ್ಕೆ ಮತ್ತೆ ಮರುಚಾಲನೆ ದೊರಕುತ್ತೆ. ಹಾಗೆ ಎಲ್ಲ ದೇಶಗಳಲ್ಲಿ ಕೂಡ ಎಲ್ಲ ಕಡೆ ಕೂಡ ರೀತಿಯಾದಂತಹ ಸಹಜ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಮೋದಿಯವರ ಕೈಯಿಂದ ಮಾತ್ರ ಸಾಧ್ಯ ಅಂತ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈ ಯುದ್ಧವನ್ನು ನಿಲ್ಲಿಸ್ತಕ್ಕಂಥ ಶಕ್ತಿ ಭಾರತಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಪ್ರಯತ್ನಗಳನ್ನು ಭಾರತದ ಪ್ರಧಾನಿ ಮುಂದುವರಿಸ್ತಾರೆ ಅಂತ ನಾವಾದರೂ ಆಶಿಸೋಣ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.